39ನೇ ಬಾಬು ಜಗಜೀವನ್ ರಾಮ್ ಸ್ಮರಣೆ. ನೆಹರು ಸರ್ಕಲ್ನಲ್ಲಿ ದಲಿತ ಮುಖಂಡರಿಂದ ಬಾಬು ಜಗಜೀವನ್ ರಾಮ್ ರವರ ಪುಣ್ಯ ಸ್ಮರಣೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ನೆಹರು ಸರ್ಕಲ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಾಬು ಜಗಜೀವನ್ ರಾಮ್ ಸ್ಮರಣೆಯನ್ನ ಮಾಡಲಾಯಿತು. ತಾಲೂಕಿನಲ್ಲಿ ಇದುವರೆಗೂ ಜಗಜೀವನ್ ರಾಮ್ ಭವನ ನಿರ್ಮಾಣವಾಗಿಲ್ಲ ಅಂತ ಮಾದಿಗ ದಂಡೋರಾದ ರಾಜ್ಯ ಕಾರ್ಯದರ್ಶಿ ಬೇವಿನಹಳ್ಳಿ ಚನ್ನಬಸವಯ್ಯ ಬೇಸರ ವ್ಯಕ್ತಪಡಿಸಿದರು. ಜೊತೆಗೆ ಸ್ಥಳೀಯ ಆಡಳಿತ ವ್ಯವಸ್ಥೆಯ ಬಗ್ಗೆ ಮುಂದಿನ ದಿನದಲ್ಲಿ ಏನಾದರೂ ಭವನ ನಿರ್ಮಿಸದಿದ್ರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಡಿಎಸ್ಎಸ್ ದಲಿತ ಮುಖಂಡ ಯರೇಕಟ್ಟಿ ರಮೇಶ್ ಮಾತನಾಡಿ, ಭವನ ಬೇಕೇ ಬೇಕು, ಭವನ ನಿರ್ಮಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಈ ವೇಳೆ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಚಂದ್ರಶೇಖರ್, ಕೃಷ್ಣೇಗೌಡ, ಗೋವಿಂದರಾಜು, ಶ್ರೀನಿವಾಸ ಇನ್ನು ಅನೇಕ ಮಹಿಳೆಯರು ಸಹ ಬಾಬು ಜಗಜೀವನ್ ರಾಮ್ 39ನೇ ಪುಣ್ಯಸ್ಮರಣೆ ದಿನ. ಇವತ್ತು ವಿಷಾದ ಏನಪ್ಪ ಅಂದರೆ, ಈ 39ನೇ ಪುಣ್ಯಸ್ಮರಣೆನ ನಾವು ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಮಾಡಬೇಕಾಯಿತು. ಆ ಭವನ ಇವತ್ತು ಆಗಿಲ್ಲ ಅನ್ನೋದು ಒಂದು ಭಾಳ ದೊಡ್ಡ ನಮಗೆ ತುಂಬ ನೋವು ತಂದಿರ್ತಕ್ಕಂಥ ವಿಚಾರ. ಯಾಕೆಂದರೆ ಈ ತಾಲೂಕಲ್ಲಿ ನಾವು ಬಹುಸಂಖ್ಯಾತರಿದ್ದೀವಿ. ಈ ಬಹುಸಂಖ್ಯಾತರು ಈ ಎಲ್ಲ ಭವನಗಳಿವೆ, ಆದರೆ ನಮ್ಮ ಬಾಬು ಜಗಜೀವನ್ ಭವನ ಇಲ್ಲದೊಂದು ಭಾಳ ನೋವಿನ ವಿಚಾರ. ದಯಮಾಡಿ ತಾಲೂಕು ಆಡಳಿತ ಈಗಲೂ ಎಚ್ಚೆತ್ತುಕೊಂಡು ಇನ್ನು ಒಂದು ವರ್ಷದೊಳಗಡೆ ನಮಗೆ ಬಾಬು ಜಗಜೀವನ್ ರಾಮ್ ಭವನವ ನಾವು ಕೇಳಿದ ಜಾಗದಲ್ಲಿ ಮಾಡಿಕೊಳ್ಳೋದಿದ್ರೆ ಮುಂದಿನ ದಿನದಲ್ಲಿ ನಾವು ಬಹುಸಂಖ್ಯಾತರಿದ್ದೀವಿ. ಈ ತಾಲೂಕಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವು ನಿಮಗೆ ತಕ್ಕ ಪಾಠ ಕಲಿಸುವಂಥ ಕರ್ನಾಟಕ ಜನಸಂಘ ಸಮಿತಿ ಅಂಬೇಡ್ಕರ್ ವಾದ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ. ದಯಮಾಡಿ ಈಗಲಾದರೂ ನೀವು ಹೊಂದ್ಕೊಂಡು ಮುಂದಿನ ದಿನದಲ್ಲಿ ನಮಗೆ ಬಾಬು ಜಗಜೀವನ್ ರಾಮ್ ಭವನ ಮಾಡಿಕೊಡ್ಬೇಕು ಅಂತ ನಾವು ತಾಲೂಕು ಆಡಳಿತಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ವ್ಯಕ್ತಿ ನಿಮಗೆ ಇನ್ನ ಬರಬೇಕು ಅಂದರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಆಗಲೇಬೇಕು, ಅವರ ಪುತ್ಥಳಿ ಆಗಲೇಬೇಕು ಅಂತ ನಾನು ಈ ಸರ್ಕಾರಕ್ಕೆ ಒತ್ತಾಗ್ತಾ ಇದ್ದೀನಿ. ಇವತ್ತು ನಮ್ಮ ಏನು ಸಮುದಾಯ ಇದೆ, ಎಲ್ಲ ಸಮುದಾಯ ಭವನಗಳು ಇದ್ದಾವೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಇಲ್ಲ, ಅಂಬೇಡ್ಕರ್ ಭವನ ಸ್ಥಿತಿಗೊಂಡಿದೆ. ಅವರು ನಿಮಗೆ ನೈತಿಕ ಹೊತ್ತಿದ್ರೆ ಈ ದೇಶದಲ್ಲಿ ಈ ನಾಡಲ್ಲಿ ಈ ಏನು ನಿಮಗೆ ಓಟ್ ಹಾಕೋ ಜನ ಇದೆ, ನಿಮ್ಗೆ ಓಟ್ ಹಾಕ್ಸ್ಕೊಂಡಿದ್ದೀರಾ. ಆದರೆ ಇವ್ರಿಗೆ ನೀವು ಹೆಚ್ಚಿನ ಮತ ಕೊಟ್ಟರೆ, ಆದರೆ ನೆಕ್ಸ್ಟ್ ನಿಮಗೆ ಏನು ಶಿಕ್ಷೆ ಕೊಡಬೇಕು ಅಂತ ನಮ್ಮ ದೇಶದ ಜನ, ನಮ್ಮ ನಾಡಿನ ಜನ ಕಾಲಕ್ಕಿಂತ ನಿಮಗೆ ಬುದ್ಧಿ ಕಳಿಸುತ್ತೆ. ಎಷ್ಟು ಬಾಬು ಜಗಜೀವನ್ ರಾಮ್ ಭವನ ಎಲ್ಲಿ ನಿರ್ಮಾಣ ಮಾಡಬೇಕು ಅಂತ ನಿಮಗೆ 3 ಕೋಟಿ ಅನುದಾನ ಎಲ್ಲಿ ಹಾಕಬೇಕು ಅಂತ ಹಾಕಿರೋದ್ರೆ ಅದೇ ಜಾಗದಲ್ಲಿ ನಿರ್ಮಾಣ ಆಗಬೇಕು. ನಿರ್ಮಾಣ ಆಗಲಿಕ್ಕೆ ಮುಂದಿನ ದಿನದಲ್ಲಿ ಹೋರಾಟ ಆಗುತ್ತೆ ಅಂತ ಅವರ ಒಳ್ಳೆ ದಿವಸ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಚಂದ್ರಣ್ಣರಿದ್ದಾರೆ, ಅವರು ಹೇಳಿದರು ಆ ಜಾಗ